ಹಳದಿ ಎಲೆ ರೋಗ. ಇದು ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಕಂಡುಬರುವ ಪ್ರಮುಖ ರೋಗ. ಇತ್ತೀಚಿನ ಅಂದಾಜಿನ ಪ್ರಕಾರ ಸುಮಾರು 25,000 ಎಕರೆಯಷ್ಟು ಅಡಿಕೆ ಬೆಳೆಯುವ ಪ್ರದೇಶ ಈ ರೋಗಕ್ಕೆ ತುತ್ತಾಗಿರುತ್ತದೆ. ಈ ರೋಗವು ಫೈಟೋಪ್ಲಾಸ್ಮಾ ಎಂಬ ಸೂಕ್ಷ್ಮಾಣು ಜೀವಿಯಿಂದ ಬರುತ್ತದೆ ಎಂದು ದೃಢೀಕರಿಸಲಾಗಿದೆ. ಇತ್ತೀಚಿನ ವರ್ಷದ ಸಮೀಕ್ಷೆಗಳ ಪ್ರಕಾರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 10,000 ಹೆಕ್ಟೇರ್ಗಿಂತಲೂ ಹೆಚ್ಚಿನ ಪ್ರದೇಶಗಳಲ್ಲಿ ಈ ರೋಗವು ಹರಡುವುದು ಕಂಡುಬಂದಿದೆ. ಈ ರೋಗವು ಶೃಂಗೇರಿಯಲ್ಲಿ 68.87%, ಕೊಪ್ಪ ತಾಲೂಕಿನಲ್ಲಿ 59.46% ಹಾಗೂ ಎನ್ಆರ್ಪುರ ತಾಲೂಕಿನಲ್ಲಿ 10.14% ಅಡಿಕೆ ಪ್ರದೇಶವನ್ನು ಆವರಿಸಿಕೊಂಡಿದೆ. ರೋಗದ ಲಕ್ಷಣಗಳು: ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುವುದು ರೋಗದ ಪ್ರಮುಖ ಲಕ್ಷಣ. ಹಳದಿ ಬಣ್ಣವು ಎಲೆಗಳ ತುದಿಯಿಂದ ಪ್ರಾರಂಭವಾಗಿ ಎಲೆಗಳ ಅಂಚಿಗೆ ಹರಡಿ ನಂತರ ಇತರೆ ಭಾಗವನ್ನು ಆವರಿಸುವುದು. ಎಲೆಯ ದಿಂಡುಗಳು ಮಾತ್ರ ಹಸಿರಾಗಿಯೇ ಉಳಿಯುವುದು. ಪ್ರಾರಂಭದಲ್ಲಿ ರೋಗವು ಮರದ ಕೆಳಭಾಗದ ಗರಿಗಳಲ್ಲಿ ಕಂಡುಬರುತ್ತದೆ. ರೋಗ ಪೀಡಿತ ಮರಗಳಲ್ಲಿ ಎಲೆಗಳು ಮತ್ತು ಕಾಯಿಗಳ ಗಾತ್ರ ಕುಗ್ಗುತ್ತದೆ. ಕಾಂಡದ ತುದಿಯ ಕಡೆಗೆ ಚೂಪಾಗುತ್ತಾ ಹೋಗುತ್ತದೆ. ಕಾಂಡದ ಗಣ್ಣುಗಳು ಅಂತರ ಕಡಿಮೆಯಾಗುವುದಲ್ಲದೆ ಬೆಳವಣಿಗೆ ಕುಂಠಿತವಾಗುತ್ತದೆ. ಕಾಯಿಯ ತಿರುಳು ಮೃದುವಾಗುವುದಲ್ಲದೆ ಕಂದು ಬಣ್ಣಕ್ಕೆ ತಿರುಗಿ ಉಪಯೋಗಿಸಲು ಅನರ್ಹವಾಗುತ್ತದೆ. ರೋಗ ಪೀಡಿತ ಮರಗಳಲ್ಲಿ ನೀರು ಹಾಗೂ ಪೋಷಕಾಂಶಗಳನ್ನು ಹೀರುವ ಬೇರುಗಳು ಕಪ್ಪಾಗಿ ನಂತರ ಕೊಳೆಯುವುದು. ಹತೋಟಿ ಕ್ರಮಗಳು: ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಶಿಫಾರಿತ ಪ್ರಮುಖ ಹಾಗೂ ಲಘು ಪೋಷಕಾಂಶಗಳನ್ನು ವರ್ಷಕ್ಕೆ 2 ಬಾರಿ ನೀಡಬೇಕು. ಅದರ ಜೊತೆಗೆ ಸಾವಯವ ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ ಕೊಡುವುದು ಸೂಕ್ತ. ಮುಂಗಾರಿನಲ್ಲಿ ನೀರು ಬಸಿದು ಹೋಗಲು ಇಳುಜಾರಿಗೆ ನೇರವಾಗಿ ಬಸಿಗಾಲುವೆಗಳನ್ನು ಕೊಡಬೇಕಾಗುತ್ತದೆ. ಪ್ರತಿ ವರ್ಷ ಭೂಮಿಯ ರಸಸಾರಕ್ಕನುಗುಣವಾಗಿ ಕೃಷಿ ಸುಣ್ಣವನ್ನು ಗಿಡಕ್ಕೆ ನೀಡಬೇಕಾಗುತ್ತದೆ.